ಹೇಳಿದ್ದಾರೆ. ಇಲ್ಲಿ ಕಾಮಗಾರಿ ಅಕ್ರಮ ರೂಪದಲ್ಲಿ ನಡೆದಿದೆ, ಕಾಮಗಾರಿನೇ ಮಾಡಿಲ್ಲ. ಇಲ್ಲಿ 2 ಕೋಟಿ ರೂಪಾಯಿನಲ್ಲಿ ಎಲ್ಲಿ ಕಾಮಗಾರಿ ಮಾಡಿದ್ರೆ ತೋರಿಸ್ಲಿ. ಅವರು ರಾತ್ರಿ ಮಾಡ್ತಕ್ಕಂಥ ಅಗತ್ಯ ಏನಿತ್ತು? ಹಾಗಾಗಿ ಅವರು SCP ಹಣವನ್ನು ಹೇಳೋರು ಕೇಳೋರು ಯಾರಿಲ್ಲ ಅಂತ ಹೇಳಿ ಪಾಪ ಇಲ್ಲಿ ನಗರ ಜನಗಳಿಗೆ ಏನಂತ ಗೊತ್ತಿಲ್ಲ ಸರ್. ಇನ್ನೊಂದು ಹ್ಯಾಂಡಿಂಗ್ ಓವರ್ ಸಹ ಫೇಕ್ ಮಾಡಿದ್ದಾರೆ ಸರ್. ಅದೇ ಹೇಳ್ತಾ ಇರೋದು. ಇದೆಲ್ಲ ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿ. ಇವೆಲ್ಲ ಪರಿಶೀಲನೆ ಮಾಡಬೇಕು. ಸಮಾಜ ಕಲ್ಯಾಣ ಇಲಾಖೆಯನ್ನ ಸುಮಾರು 5 ಕಾಮಗಾರಿಗಳಿಗೂ 5 ಲೆಟರ್ಗಳನ್ನ ತಗೊಂಡೋಗಿ ಇದೆಲ್ಲ ಮುಗಿದಿದೆ, ಸಮರ್ಪಕವಾಗಿದೆ ಅಂತ ಅವರು ಕೂತಲ್ಲೇ ಸಮಾಜ ಕಲ್ಯಾಣ ಇಲಾಖೆ ಕೇಳಿ ಎಲ್ಲಿ ಕೆಲಸ ಮಾಡಿದ್ರೆ ಅಂತ ಕೇಳಿ ತೋರಿಸ್ಬಿಡ್ಲಿ. ಅವ್ರು ಎಲ್ಲೆಲ್ಲಿ ಕೆಲಸ ಆಗಿದೆ ಅಂತ. ಸ್ಪಾಟ್ಗೆ ಬಂದಿಲ್ಲ, ಎಲ್ಲೋ ನಿಂತ್ಕೊಂಡು ಫೋಟೋ ತಗೊಂಡೋಗಿ ಒಂದು ನಿಮಿಷ ಎಲ್ಲೋ ಕೂತ್ಕೊಂಡು ಈ ತರದ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡ್ತಾರೆ. ನಮಗೆಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿರೋದು ತಿಪ್ಪಾರೆಡ್ಡಿ ಅವರೇ ಮೇನು. AWL ಅವರು ಈಗ ಬಂದಿರ್ತಾರೆ ಹೊಸದಾಗಿ. ಅರ್ಚನಾ ಅಂತಕ್ಕಂಥ AWL ಅವರು ಈಗೇನೋ ಹೊಸದಾಗಿ ಅಪಾಯಿಂಟ್ ಆಗಿರ್ಬೋದು. ತಿಪ್ಪಾರೆಡ್ಡಿ ಅಲ್ಲ ಇಲ್ಲಿ ಆದ್ರೆ ಏನಾಗಿರ್ತದೆ ನಮಗ್ ಗೊತ್ತಿಲ್ಲ. ಸಂಪೂರ್ಣ ತಿಪ್ಪಾರೆಡ್ಡಿ ಅವರೇ ಇದಕ್ಕೆ ನೇರ ಹೊಣೆ. ಅನುಭವ ಇದೆ. ನಡೀಲಿಲ್ಲ ಅಂತಂದ್ರೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾರೆ. ಸಮಾಜದ ಕಾರ್ಯಕರ್ತರು, ದಲಿತ ಸಂಘರ್ಷ ಸಮಿತಿಯವರು, ಪ್ರಗತಿಪರರು ಎಲ್ಲ ಸೇರಿ ಇವ್ರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಆಗ್ಬೇಕಾಗ್ತದೆ. ಇವ್ರ ಮೇಲೆ ಅಟ್ರಾಸಿಟಿ ಆಗ್ತಿದ್ರೆ ತಿಪ್ಪಾರೆಡ್ಡಿ ಮೇಲೆ ಅಟ್ರಾಸಿಟಿ ಕೇಸ್ ಆಗ್ಲೇಬೇಕು. ಏನ್ ಹೇಳ್ತಿದ್ರೆ ದುರುಪಯೋಗ ಸರ್ಕಾರ ದಲಿತರಿಗೆ ಉದ್ಧಾರಕ್ಕಾಗಿ ಕೋಟಿ ಆಗ್ತಾ ಇದೆ. ಇವರು ಮಿಸ್ಯೂಸ್ ಮಾಡ್ಕೋತಿದ್ರೆ ಅಂದ್ರೆ ಅರ್ಥ ಏನಿದೆ? ಅರ್ಥ ಭ್ರಷ್ಟಾಚಾರ. ಏನ್ ಕಾನೂನು ಭಯನೇ ಇಲ್ವಾ? ನಿರ್ಭಯ ಭ್ರಷ್ಟಾಚಾರ. ಕಾನೂನಿಗೆ ಒಂದು ಬೆಲೆನೇ ಇಲ್ವಾ? ಸರ್ ಕಾಮಗಾರಿ ಎಷ್ಟು ಮೀಟರ್ ನಡೆದಿದೆ? ಹಾಡು ಹಗಲು ಎಷ್ಟು ಮೀಟರ್ ಕಾಮಗಾರಿ ಮಾಡ್ತಾ ಇರೋದು? ಎಷ್ಟು ಮೀಟರ್ ನಡೆದಿದೆ ಕಾಮಗಾರಿ? ಸರ್ 2,25,00,000 ಇದ್ರಲ್ಲಿ 50 ಲಕ್ಷ ಖರ್ಚು ಮಾಡಿ ಇನ್ನುಳಿದ ಹಣ ಯಾವ ಅನುದಾನದ ಅಡಿಯಲಾಗಿರೋದು? SCP TSP. ಎಷ್ಟು ರೋಡ್ಗಳು ಮಾಡಿದ್ದಾರೆ? ಎಷ್ಟು ರೋಡ್ ಆಗಿದೆ? ಏನ್ ಸರ್? ಇದೊಂದು ಸರ್, ಇದೊಂದು ಆ ಕಡೆ ಒಂದು. ಎಷ್ಟು ಮೀಟರ್ ಬರುತ್ತೆ ಅಂತ ಟೋಟಲ್? ಎಷ್ಟು ಮೀಟರ್ ಅಂದ್ರೆ ಸರ್ ಒಂದೇ ನಿಮಿಷ. ಅಂದಾಜು ವೆಚ್ಚದಂತೆ ಅವರು ಕೆಲಸನೇ ಮಾಡಿಲ್ಲ. ಅಂದಾಜು ಪಟ್ಟಿಲಿರೋದೇ ಒಂದು, ಇಲ್ಲಿ ಮಾಡೋದೇ ಒಂದು. 96 ಮೀಟರ್ಗೆ ಎಷ್ಟು ಕೋಟಿ ರೂಪಾಯಿಗಳ ಅನುದಾನ? 192 ಮೀಟರ್ ಮಾಡ್ಬೇಕಾಗಿತ್ತು. 92 ಮೀಟರ್ ಮಾಡವ್ರೆ. ಮತ್ತೆ UGD ಕೆಲಸ ಮಾಡ್ಬೇಕಿಲ್ಲಿ. ಮತ್ತೆ ವಾಟರ್ ಪೈಪ್ ಲೈನ್ ಮಾಡ್ಬೇಕು. UGDನೂ ಆಗಿಲ್ಲ, ವಾಟರ್ ಸಪ್ಲೈ ಪೈಪ್ ಲೈನ್ ಆಗಿಲ್ಲ. ಮತ್ತೆ ಇದು ಕಾಮಗಾರಿ ಯಾವ ತರ ಕಳಪೆ ಆಗಿದೆ ಅಂತ ಸರ್? ಡಾಂಬೀಕರಣದ ಮೇಲೆ ಕಾಂಕ್ರೀಟ್ ಡಾಂಬರ್ ಮೇಲೆನೆ ಕಾಂಟ್ರಾಕ್ಟ್. ಏನಾಗಿದೆ ಗೊತ್ತಾ ಸರ್, ನಾನು ಇಲ್ಲಿ ಕೆಲಸ ಆಗಿರ್ಲಿಲ್ಲ. ನಾನು RTI ಮುಖಾಂತರ ಇದ್ರದ್ದೆಲ್ಲ ದಾಖಲೆಗಳು ತೆಗಿಸ್ತೆ. ನನ್ನ ಹೆಸರು ಫಯಾಜ್ ಅಂತ ಸರ್, RTI ಕಾರ್ಯಕರ್ತ. ನಾನು ದಾಖಲೆ ಎಲ್ಲ ತಗೊಂಡು ನಾನು RTI ಹಾಕಿದ್ರೆ ನನಗೆ ಯಾವುದೇ ರೀತಿ ದಾಖಲೆ ಕೊಡಲಿಲ್ಲ ಇವರು. ನಾನು ಹೆಡ್ ಆಫೀಸ್ KRDL ಬ್ಯಾಂಗ್ಳೂರ್ಗೆ ಹೋಗಿ ನಾನು ಕೊಟ್ಟಾಗ ಇನ್ಸ್ಪೆಕ್ಷನ್ಗೆ ಹಾಕೊಂಡ್ರು. ನಾನು ಸತತ 2 ತಿಂಗಳಿಂದ ಫಾಲೋಅಪ್ ಮಾಡೋ ಹಾಕೊಂಡ್ರು. SC ಸಾಹೇಬ್ರ ಜೊತೆ ನನಗೆ ಇನ್ಸ್ಪೆಕ್ಷನ್ ಹಾಕಿದ್ರು. ಆ ಬರೋ 2 ದಿವಸ ಮುಂಚೆ ಈ ರಸ್ತೆ ಹಾಕಿದ್ದಾರೆ. ನೀವು ಈ ರಸ್ತೆ ನೋಡಿದ್ರೆ ಈಗಲೇ ನೋಡಿ ಸರ್, 1.5-2 ವರ್ಷ ಆಗಿರೋ ರಸ್ತೆ ತರ ಕಾಣಿಸ್ತಾ ಇದೆಯಾ ಈ ರಸ್ತೆ? ನೀವೇ ಹೇಳಿ. 2 ದಿವಸ ಮುಂಚೆ ರಸ್ತೆ ಹಾಕಿದ್ದಾರೆ, ಕ್ಯೂರಿಂಗ್ ಮಾಡಿಲ್ಲ. ಮೇನ್ ಪಾಯಿಂಟ್ ಏನಂದ್ರೆ ಡಾಂಬರ್ ರಸ್ತೆ ಮೇಲೆ ಕಾಂಕ್ರೀಟ್ ರಸ್ತೆ ಹಾಕಿದ್ದಾರೆ. ಇದೇ KRDL ಸಂಸ್ಥೆಯಲ್ಲಿ 2025ರಲ್ಲಿ ಇದರಲ್ಲಿ ಗುಲ್ಬರ್ಗಾದಲ್ಲಿ ಒಬ್ರು ಡಬಲ್ ಇದೇ ತರ ಕೆಲಸ ಮಾಡಿದ್ದಾರೆ ಅಂತ ಇವ್ರು ಸಸ್ಪೆಂಡ್ ಮಾಡಿದ್ದಾರೆ. ಗೋಖಲೆ ಅಂತ ಅವ್ರ ಹೆಸರು. ಮತ್ತೆ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಇಲ್ಲಿ ಆ ತರ ಆಗಿದ್ರು. SC ಸಾಹೇಬ್ರು ರಿಪೋರ್ಟ್ ಕೊಟ್ಟಿದ್ರು. ಅವ್ರು ಯಾವುದೇ ರೀತಿ ಆಕ್ಷನ್ ತಗೊಳ್ತಾ ಇಲ್ಲ. ಇದರಲ್ಲೆಲ್ಲ ದೊಡ್ಡವರು ಕೈವಾರ ಇದೆ ಸರ್. SC ಸಾಹೇಬ್ರು ನಾವು ತುಂಬಾ ಒಳ್ಳೆಯವರು ಅಂತ ಅವ್ರಿಗೆ ಅವತ್ತು ಎಲ್ಲ ಇನ್ಸ್ಪೆಕ್ಷನ್ ಕೋಪರೇಟ್ ಮಾಡಿದ್ದಾರೆ. ಆದ್ರೆ ಇವರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಅವರು ಬರಬೇಕಾಗಿತ್ತು ಇದು ಸ್ಪಾಟ್ ಇನ್ಸ್ಪೆಕ್ಷನ್ಗೆ. ಈ ಮೂಲ ಕಾರಣ ಯಾವ ಅಧಿಕಾರಿ ಆಗ್ತಾರೆ? ತಿಪ್ಪಾರೆಡ್ಡಿ ಅವರು ಸರ್. ತಿಪ್ಪಾರೆಡ್ಡಿ ಅವ್ರ ಜೊತೆ SC ಸಾಹೇಬ್ರು ಸೇರ್ಕೊಂಡಿದ್ದಾರೆ ಸರ್. ಅವರು ಇನ್ವಾಲ್ವ್ ಇದ್ದೆ. ಅವರಿಬ್ರು ಇದು ಕಿಂಗ್ ಪಿನ್ ಬಂದು ತಿಪ್ಪಾರೆಡ್ಡಿ ಅವರು ಸರ್. ಕಿಂಗ್ ಪಿನ್ ಅಬ್ಜೆಕ್ಷನ್ ಲೆಟರ್ ಎಲ್ಲ ಕೊಟ್ಟಿದ್ದೀವಿ ಸರ್. ಆದ್ರೆ ಅವ್ರು ಏನ್ ಮಾಡ್ತಾರೆ, ರಾತ್ರಿ 12 ಗಂಟೆ ಹೊತ್ತಿಗೆ ರೋಡ್ ಹಾಕಿದ್ದಾರೆ. ಇದು ನಮಗೆ ಗೊತ್ತೇ ಇಲ್ಲ. ದೂರ್ ಕೊಟ್ಟ ಮೇಲೆ ಹಾಕಿರೋದು. ನಾನು ಅದಕ್ಕೆ ಇನ್ಸ್ಪೆಕ್ಷನ್ ಎಲ್ಲ ಮಾಡಿದ್ದೀನಿ. ದುಡ್ಡು ಫೆಬ್ರವರಿ ಮಂತಲ್ಲೇ ತಗೊಂಡ್ಬಿಟ್ಟಿದ್ದಾರೆ. ತಗೊಂಡಿದ್ದಾರೆ. ಡಿಸೆಂಬರ್ ಮಂತಲ್ಲಿ ರೋಡ್ ಹಾಕಿದ್ದಾರೆ. ಇದರಲ್ಲಿ ಹ್ಯಾಂಡಿಂಗ್ ಓವರ್ ಲೆಟರ್ ಕೊಟ್ಟಿರೋ ಅಧಿಕಾರಿನೂ ಶಾಮೀಲು ಇದರಲ್ಲಿ. ಅದು ಈ ಫೇಕ್ ಹ್ಯಾಂಡಿಂಗ್ ಓವರ್, 2 ಹ್ಯಾಂಡಿಂಗ್ ಓವರ್ ಮಾಡಿದ್ದಾರೆ. ಆ ಹ್ಯಾಂಡಿಂಗ್ ಓವರ್ ಮಾಡಿರೋ ಅಧಿಕಾರಿನ ಇವ್ರು ಯಾಕೆ ಕರೆಸಿಲ್ಲ ಅಂತ ನಂಗೆ ಗೊತ್ತಾಗ್ತಿಲ್ಲ ಸರ್. ನೀವು ಯಾಕೆ ಸರ್ ಕರೆಸಿಲ್ಲ ಅದನ್ನ?
ಸರ್ ಇವಾಗ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಅವಾಗ್ಲಿಂದ ನೀವ್ ಹೇಳಿದ್ದೆ ನಡೀತಾ ಇದೆ. ನೀವ್ ಹೇಳಿ ಈಗ. ಹೇಳಿ ಸರ್ ನಿಮ್ಮ ನೀವು ಸರ್ ನಾವ್ ಯಾರು ಮಾತಾಡಲ್ಲ ಹೇಳಿ. ನಿಮ್ಮ ತಮ್ಮ ಹೆಸರು ಹೇಳಿ, ನಿಮ್ಮ ಡಿಸಿಗ್ನೇಷನ್ ಹೇಳಿ. ಮುಖ್ಯಾಧಿಕಾರಿಗಳು ಬೆಂಗಳೂರು ನಮಗೆ ಒಂದು ಕಮಿಟಿ ಫ್ರೇಮ್ ಮಾಡಿದ್ದಾರೆ ಹೆಡ್ ಆಫೀಸಿಂದ. ಆ ಕಮ್ಯುನಿಟಿ ಮೆಂಬರ್ಸ್ ಎಲ್ಲ ಕೂಡಿ ಬಂದಿದ್ದೀವಿ. ಅಲ್ಲೊಂದು ಪ್ರೊಸೀಜರ್ ಇದೆ. ಆ ಕಮಿಟಿ ಬಂದಾಗ ನಮಗೂ ಇದ್ರ ಬಗ್ಗೆ ಡೀಟೇಲ್ ಆಗಿ ಏನು ಗೊತ್ತಿಲ್ಲ, ಕಂಪ್ಲೇಂಟ್ ಇದೆ ಅಂತ ಗೊತ್ತು. ಸೊ ಆ ಕಂಪ್ಲೇಂಟ್ ಮೇಲೆ ಇಲ್ಲಿ ಬಂದ ಮೇಲೆ ಈಗ ಆಫೀಸಲ್ಲಿ ಕೂತ್ಕೊಂಡು ಈ ಫಿಸಿಕಲ್ ಆಗಿ ಒಂದು ಸಾರಿ ಸೈಟ್ ಇನ್ಸ್ಪೆಕ್ಷನ್ ಮಾಡಿ ನೆಕ್ಸ್ಟು ಕಂಪ್ಲೇಂಟ್ ಏನಿದೆ ಅನ್ನೋದು ವಿಚಾರಣೆ ಕೂಡ ಮಾಡಿ, ಸೊ ನೆಕ್ಸ್ಟ್ ದಾಖಲೆಗಳನ್ನ ಇವ್ರು ಹೇಳ್ದಂಗೇನೋ ಫಸ್ಟು ಆಸ್ಫಾಲ್ಟ್ ರೋಡ್ ಆಗಿದೆ, ನೆಕ್ಸ್ಟು ಕಾಂಕ್ರೀಟ್ ರೋಡ್ ಆಗಿದೆ ಹೇಳ್ತಾ ಇದ್ದಾರೆ, ಅವರು ಹೇಳ್ತಾ ಇದ್ದಾರೆ. ನಮ್ಮ ಆಫೀಸ್ ದಾಖಲೆಗಳಲ್ಲಿ ಎಲ್ಲ ಸಿಗುತ್ತೆ. ಅದನ್ನೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ನಾವು ವರದಿ ಕೊಡಬೇಕಾಗುತ್ತೆ. ಆಮೇಲೆ ನೆಕ್ಸ್ಟು ಕೋರ್ ಕಟಿಂಗ್ ಮಾಡಬೇಕು. ಆ ಟೆಕ್ನಿಕಲ್ ಟೀಮ್ನ ಅರೇಂಜ್ ಮಾಡಿಕೊಂಡು, ಯಾಕೆಂದ್ರೆ ನಾನು ಕಮಿಟಿ ಚೇರ್ಮನ್ ಅಂತ ಮಾಡಿದ್ದಾರೆ, ನಮ್ಮ ಕಮಿಟಿ ಮೆಂಬರ್ಸ್ ಇರ್ತಾರೆ, ಇದ್ರ ಮೇಲೆ ವರ್ಕ್ ಮಾಡಿಬಿಟ್ಟು ಒಂದು ವರದಿ ರೆಡಿ ಮಾಡಬೇಕು. ಎಷ್ಟು ದಿನ ಆಗ್ಬೋದು? 1 ವೀಕ್ ಒಳಗೆ ನಾವು ವರದಿ ರೆಡಿ ಮಾಡ್ತೀವಿ. ಹೇಳಿ ಮಾಹಿತಿ ಹಾಕಲಾಗ್ದಾಗ ನೋಡಿ 85.10 ಮೀಟರ್ ಇಂಟು 5.15 ಮೀಟರ್ ಆಯ್ತಾ. ಈ ಸರಪಳಿ ಕಾಂಕ್ರೀಟ್ ರಸ್ತೆಯನ್ನು ಪರಿವೀಕ್ಷಣೆಗಿಂತ 2-3 ದಿನದ ಮುಂಚೆ ನಿರ್ವಹಿಸುವುದನ್ನು ಗಮನಿಸಲಾಗಿದೆ ಅಂತಿದೆ. ನೀವು ಇದೇನು ವರದಿಯನ್ನ ಕೊಟ್ಟಿದ್ದಾರೆ, ಈ ವರದಿ ಆಧಾರವನ್ನ ನೀವು ಅದನ್ನ ಪಾಯಿಂಟ್ ಔಟ್ ಮಾಡಿಬಿಟ್ಟು ಆಮೇಲೆ ನೀವು ಇದನ್ನ ವರದಿ ಕೊಡ್ಬೇಕು. ಅರ್ಥ ಆಯ್ತಲ್ವಾ? ನೀವು ಬರೀ ಇಲ್ಲಿ ಚೆಕ್ ಮಾಡ್ಬಿಡೋದಲ್ಲ, ಬರೀ ಚೆಕ್ ಮಾಡ್ಬಿಟ್ಟು ಇಲ್ಲಿ ರಿಯಾಲಿಟಿ ಏನಿದೆ ಮತ್ತೆ ಹಳೆ ವರದಿ ಏನಿದೆ ಎಲ್ಲದನ್ನು ತಗೊಂಡು ನೀವು ವರದಿ ಕೊಟ್ಟು ನಿಷ್ಪಕ್ಷಪಾತವಾಗಿ ಯಾರ್ಯಾರ ಅಧಿಕಾರಿಗಳು ಇಲ್ಲಿ ಶಾಮೀಲಾಗಿದ್ದಾರೆ 1 ವಾರದಲ್ಲಿ ವರದಿ ಕೊಡ್ತೀರಾ ಅಂತ ಗ್ಯಾರಂಟಿ ಇದ್ರೆ ನಿಮ್ಮನ್ನ ಇಲ್ಲಿಂದ ಮುಂದೆ ಹೋಗ್ಬಿಡ್ತೀವಿ. ಇಲ್ಲ ಅಂತಂದ್ರೆ ಹೇಳ್ಬಿಡಿ ಇಲ್ಲೇ ಕೂತ್ಕೊಂಡ್ಬಿಡ್ತೀವಿ, ನೀವೇ ಇಲ್ಲೇ ಕೂತ್ಕೊಂಡ್ಬಿಡಿ. ಸರಿನಾ? 1 ವಾರದಲ್ಲಿ ಕೊಡ್ತೀನಿ, 7 ದಿನದಲ್ಲಿ ವರದಿನ ಅಲ್ಲ. 1 ನಿಮಿಷ. ಯಾಕೆ ಗೊತ್ತಾ, ಅಧಿಕಾರಿಗಳು ಹೆಂಗ್ ಶಾಮೀಲಾಗಿ ಎಂತೆಂತ ಕೇಸ್ಗಳನ್ನೆಲ್ಲ ಮುಚ್ಚಾಕ್ತಾರೆ ಅಂತ ಇದು ಮುಖ್ಯಮಂತ್ರಿಗಳ ವಿಚಾರದಲ್ಲೇ ಗೊತ್ತಾಗಿದೆ, ಯಾವ್ಯಾವ ಕೇಸ್ ಮುಚ್ಚಾಕಿದ್ರು ಅಂತ. ಅರ್ಥ ಆಯ್ತಲ್ವಾ? ನಮ್ಗದ್ ಬೇಕಿಲ್ಲ. ನಮ್ಗೆ ಈ ವಿಚಾರದಲ್ಲಿ ನ್ಯಾಯ ಬೇಕು. 1 ವಾರದಲ್ಲಿ ನೀವು ವರದಿ ಕೊಡ್ತೀನಿ ಅಂತ ಮಾಧ್ಯಮದ ಮುಂದೆ ಹೇಳಾದ್ಮೇಲೆ 1 ವಾರದಲ್ಲಿ ಕೊಡಕ್ಕಾಗ್ಲಿಲ್ಲ ಅಂತಂದ್ರೆ ನಾವು ಅಲ್ಲಿಗೆ ಬರ್ತೀವಿ. 1 ವಾರದಲ್ಲಿ ನೀವು ವರದಿ ಕೊಡ್ತೀನಿ ಅಂತ ಮಾಧ್ಯಮದವ್ರ ಮುಂದೆ ಹೇಳಾದ್ಮೇಲೆ, ಯಾಕೆ ನಾವು ನಮ್ ಚಪ್ಪಲಿ ಸೌಸ್ಕೊಳಕ್ಕಾಗಲ್ಲ. ಇದು ನನ್ನ ಮನೆ ಕೆಲಸ ಅಲ್ಲ, ಇವ್ರ ಮನೆ ಕೆಲಸ ಅಲ್ಲ, ಸಾರ್ವಜನಿಕರ ಕೆಲಸ ನಾವು ಮಾಡಕ್ ಬಂದಿ. ನಮ್ಗೇನು ಕೂಲಿ ಕೊಡೋದಿಲ್ಲ, ನಿಮ್ಗಾದ್ರೆ ಸಂಬಳ ಕೊಡುತ್ತೆ, ಕಾರು TA DA ಎಲ್ಲದನ್ನು ಕೊಡುತ್ತೆ, ಮಧ್ಯಾಹ್ನ ಊಟದ ಬದ್ಧತೆನೂ ಕೊಡುತ್ತೆ ಅಲ್ವಾ. ಸಂಜೆ 6 ಗಂಟೆ ಮೇಲೆ ಮನೆಗೆ ಹೋಗಕ್ಕಾಗಿದ್ರೆ ಹೋಟ್ಲಲ್ಲಿ ಉಳ್ಕೋಬಹುದು ನೀವು. ನಮ್ಗೆ ಹಂಗಿಲ್ಲ. ನಾವೆಲ್ಲ ನಮ್ಮ ಕೈಯಿಂದ ಹಾಕೊಂಡು ಮಾಡ್ತಿರೋದು. ನೀವು 7 ದಿನದೊಳಗಡೆ ವರದಿ ಕೊಡಂಗಿದ್ರೆ ಹೇಳಿ ಮಾಧ್ಯಮದ ಮುಂದೆ ಕಮಿಟ್ ಆಗಿ. ಇಲ್ಲ ಅಂತಂದ್ರೆ ಇಲ್ಲ ಅಂದ್ರೆ ನೀವು ಹೋಗೋದ್ ಬೇಡ, ನಾವು ಹೋಗೋದ್ ಬೇಡ, ಇಲ್ಲೇ ಕೂತ್ಕೊಂಡಿರೋ ಅಷ್ಟೇನಾ? ಇನ್ನೊಂದು ಸರ್, ಕೃಪಾ ರೆಡ್ಡಿ ಅವ್ರನ್ನ ಕರ್ಸಕ್ಕೆ ಹೇಳಿ ಸರ್, ಅವ್ರು ಬೇಕು. ಅದು ಎಲ್ಲ ಮಾತಾಡಿ.